ನಿಜವಾದ ಸಾಲಗಾರ ಯಾರು? ಸಿದ್ದರಾಮಯ್ಯನ ಅಥವಾ ಮೋದಿನ? ಸಿದ್ದರಾಮಯ್ಯ ಸಾಲಗಾರ ಅಂತ ಹೇಳೋ ಈ ಬಿಜೆಪಿಗರೇ ಮೋದಿ ಸಾಲದ ಬಗ್ಗೆ ಏನು ಹೇಳ್ತೀರಿ? ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎನ್ನುವ ಕೀರ್ತಿಗೆ ಸಾಮಾಜಿಕ ಕ್ರಾಂತಿಯ ಹರಿಕಾರ ದೇವರಾಜ್ ಅರಸು ಅವರು ಪಾತ್ರರಾಗಿದ್ದರು. ಬರೋಬ್ಬರಿ 7 ವರ್ಷ 293 ದಿನ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದ ಇವರು ದಾಖಲೆಯನ್ನ ನಿರ್ಮಿಸಿದ್ರು. ಇದೀಗ ಈ ದಾಖಲೆಯನ್ನ ಮುರಿದು ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಅವರು ಪಾತ್ರರಾಗಿದ್ದಾರೆ. ಈ ಇಬ್ಬರು ನಾಯಕರು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನದ ಘನತೆಯನ್ನ ಎತ್ತಿ ಹಿಡಿದಿದ್ದಾರೆ. ರಾಜ್ಯ ಸಿದ್ದರಾಮಯ್ಯ ಅವರ ಸುದೀರ್ಘ ಅಧಿಕಾರಾವಧಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇರೋ ಸಂದರ್ಭದಲ್ಲಿ ವಿಪಕ್ಷ ಬಿಜೆಪಿ ಯಥಾಪ್ರಕಾರ ಕೆಳಮಟ್ಟದ ಟೀಕೆಗೆ ಇಳಿದ್ಬಿಟ್ಟಿದೆ. ಜೊತೆಗೆ ಸಿದ್ದರಾಮಯ್ಯ ಕರ್ನಾಟಕದ ದೀರ್ಘಾವಧಿ ಸಿಎಂ ಅಲ್ಲ, ಅತಿ ದೊಡ್ಡ ಸಾಲಗಾರ ಮುಖ್ಯಮಂತ್ರಿ ಅಂತ ಟೀಕೆ ಮಾಡ್ತಾ ಇದೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಪಕ್ಷದಲ್ಲಿರೋ ವಿಶ್ವಗುರು ಮಾಡಿರೋ ಸಾಲದ ಸಾಧನೆಯನ್ನ ಮರೆತುಬಿಟ್ಟಿದೆ. ಹೌದು, ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಿರೋ ಬಿಜೆಪಿ ನಾಯಕರು ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಅನ್ನೋ ಬಿರುದು ಕೇವಲ ಅಂಕಿಅಂಶ. ಅತಿ ಹೆಚ್ಚು ಸಾಲ ಪಡೆದ ಮುಖ್ಯಮಂತ್ರಿ ಅನ್ನೋದು ಇದು ಬಿರುದು, ಇದು ಪರಂಪರೆ. ಜನವರಿಯಿಂದ ಮಾರ್ಚ್ವರೆಗಿನ 4ನೇ ತ್ರೈಮಾಸಿಕದಲ್ಲಿ ರಾಜ್ಯ 93,000 ಕೋಟಿ ರೂಪಾಯಿ ಸಾಲವನ್ನ ಪಡೆಯುವ ಸಾಧ್ಯತೆ ಇದೆ ಅನ್ನೋ ವರದಿಗಳಿವೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಅತಿ ದೊಡ್ಡ ಸಾಲ ಪಡೆಯುವ ಮುಖ್ಯಮಂತ್ರಿ ಅಂತ ಹೆಸರಿಸಿದ್ದಾರೆ. ಸದ್ಯದ ರಾಜ್ಯ ಸರ್ಕಾರ ಕರ್ನಾಟಕವನ್ನ ಕೆಟ್ಟ ಸ್ಥಿತಿಯಲ್ಲಿ ಇಡ್ತಾ ಇದೆ. ಅವರು ದೊಡ್ಡ ಪ್ರಮಾಣದ ಸಾಲ, ವ್ಯಾಪಕವಾದ ಅಸಮರ್ಥತೆ ಮತ್ತು ರಾಜ್ಯದ ಭವಿಷ್ಯ ಹಾನಿಗೊಳಗಾಗಿದೆ. ಈ ದಾಖಲೆಗಳು ಕಾಲಾನಂತರದಲ್ಲಿ ಮಸುಕಾಗುತ್ತೆ, ಆದರೆ ಕಳಪೆ ಆಡಳಿತದ ದೀರ್ಘಕಾಲೀನ ಪರಿಣಾಮಗಳು ನೆನಪಿನಲ್ಲಿ ಉಳಿಯುತ್ತೆ ಅಂತ ರಾಜ್ಯ ಬಿಜೆಪಿ ನಾಯಕರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. ಅತಿ ದೊಡ್ಡ ಸಾಲವನ್ನ ಪಡೆಯೋ ಮುಖ್ಯಮಂತ್ರಿ ಅಂತ ರಾಜ್ಯ ಬಿಜೆಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಆದರೆ ಮತ್ತೊಬ್ಬರ ತಟ್ಟೆಯಲ್ಲಿ ನೊಣವನ್ನ ಹುಡುಕ್ತಾ ಇರೋ ಈ ಬಿಜೆಪಿಗರಿಗೆ ತಮ್ಮದೇ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣ ಕಾಣ್ತಾ ಇಲ್ಲ. ಬಿಜೆಪಿಯ ಆರಾಧ್ಯ ದೈವನೇ ಆಗಿರೋ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತಾವಧಿಯಲ್ಲಿ ದೇಶದ ಮೇಲೆ ಹೇರಲಾಗಿರೋ ಸಾಲದ ಬಗ್ಗೆ ಬಿಜೆಪಿ ಮೌನವನ್ನ ತಾಳಿದೆ. ರಾಜ್ಯ ಸರ್ಕಾರದ ಸಾಲವನ್ನ ಪ್ರಶ್ನಿಸೋ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಸಾಲದ ಪ್ರಮಾಣದ ಬಗ್ಗೆ ಮಾತ್ರ ಉಸಿರೇ ಎತ್ತಾ ಇಲ್ಲ. ದೇಶದಲ್ಲಿ ಮೋದಿ ಆಡಳಿತದ ಆರಂಭ ಆಗಿ 11 ವರ್ಷಗಳು ಕಳೆದಿದ್ದಾವೆ. ಈ ಅವಧಿಯಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತವನ್ನ ಕಂಡಿದೆ. ಜಿಡಿಪಿ ದರ ಇಳಿಕೆ ಆಗಿದೆ. ದಿನನಿತ್ಯ ಬಳಸುವ ವಸ್ತುಗಳ ದರ ದುಪ್ಪಟ್ಟಾಗಿದೆ. ಶಿಕ್ಷಣದ ಗುಣಮಟ್ಟ ತೀರಾನೇ ಕಳಪೆ ಆಗಿದೆ. ಬಡತನ ರೇಖೆಯಲ್ಲಿ ಭಾರತ ಹಿಂದುಳಿದಿದೆ. ಇನ್ನು ಹಲವು ವಿಚಾರಗಳಲ್ಲಿ ಭಾರತವನ್ನ ಮೋದಿ ಆಡಳಿತ ಹಿಂದುಳಿಯುವಂತೆ ಮಾಡಿದೆ. 6 ತಿಂಗಳಲ್ಲಿ ಅಚ್ಚೇದಿ ನಾಯಕ ಅಂತ ಜನರಿಗೆ ಭರವಸೆಯನ್ನ ನೀಡಿ ಅಧಿಕಾರವನ್ನ ಹಿಡಿದ ನರೇಂದ್ರ ಮೋದಿಯವರು 11 ವರ್ಷ ಕಳೆದ್ರು ಅಚ್ಚೇದಿನೇ ಬಂದಿಲ್ಲ. ಇಷ್ಟೆಲ್ಲ ಇದ್ರೂ ಮೋದಿ ಆಡಳಿತದಲ್ಲಿ ದೇಶದ ಸಾಲ 3-4 ಪಟ್ಟು ಹೆಚ್ಚಾಗಿದೆ. ಮೋದಿ ಆಡಳಿತಕ್ಕೂ ಹಿಂದಿನ 68 ವರ್ಷಗಳಲ್ಲಿ ಭಾರತದ ಒಟ್ಟು ಸಾಲ ಕೇವಲ 54 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದರೆ ಮೋದಿ ಆಡಳಿತದ 9 ವರ್ಷದಲ್ಲಿ ಈ ಸಾಲ ಬರೋಬ್ಬರಿ 168 ಲಕ್ಷ ಕೋಟಿಗೆ ಏರಿಕೆ ಆಗಿತ್ತು. ಇನ್ನು 1947ರಿಂದ 2014ರವರೆಗಿನ 68 ವರ್ಷಗಳಲ್ಲಿ ಭಾರತದ ಆಂತರಿಕ ಬಾಹ್ಯ ಸಾಲದ ಪ್ರಮಾಣ 54 ಲಕ್ಷ ಕೋಟಿ ರೂಪಾಯಿ. ಮೋದಿ ಆಡಳಿತದ 2014-21ರ ನಡುವಿನ 7 ವರ್ಷಗಳಲ್ಲಿ ದೇಶದ ಸಾಲ 135.8 ಲಕ್ಷ ಕೋಟಿಗೆ ತಲುಪಿತ್ತು. 2024ರ ವೇಳೆಗೆ 168 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿತ್ತು. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಪ್ರಕಾರ 2023-24ನೇ ವಿತ್ತ ವರ್ಷಾಂತ್ಯಕ್ಕೆ 168.72 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಸಾಲ ಏರ್ತಾನೆ ಇರೋ ಈ ಸಮಯದಲ್ಲಿಯೂ ಕೂಡ ದೇಶ ಅಭಿವೃದ್ಧಿ ಮಾತ್ರ ಹಿಮ್ಮುಖವಾಗಿ ಸಾಗ್ತಾ ಇತ್ತು. 2014-15ರಲ್ಲಿ ಭಾರತದ ವಿದೇಶಿ ಸಾಲ 4.61 ಲಕ್ಷ ಕೋಟಿ ರೂಪಾಯಿ ಇತ್ತು. ಆಂತರಿಕ ಸಾಲ 49.6 ಲಕ್ಷ ಕೋಟಿ ರೂಪಾಯಿ ಇತ್ತು. ದೇಶದ ಒಟ್ಟಾರೆ 54.21 ಲಕ್ಷ ಕೋಟಿ ರೂಪಾಯಿ ಇತ್ತು. 2024ರ ಫೆಬ್ರವರಿ 1ರಂದು ಮಂಡಿಸಿದ ಬಜೆಟ್ನ ಲೆಕ್ಕಾಚಾರದ ಪ್ರಕಾರ 2024ರ ಮಾರ್ಚ್ 31ಕ್ಕೆ ಆಂತರಿಕ ಸಾಲ 163.35 ಲಕ್ಷ ಕೋಟಿ ರೂಪಾಯಿ, ಹಾಗೆಯೇ ಬಾಹ್ಯ ಸಾಲ 5.37 ಲಕ್ಷ ಕೋಟಿ ರೂಪಾಯಿ ಆಗಿದೆ.
2025ರ ಆರಂಭದ ವೇಳೆಗೆ ಭಾರತದ ಒಟ್ಟು ಸಾಲ ಸುಮಾರು 181.68 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. 2024ರ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ 2025-26ರ ಆರ್ಥಿಕ ವರ್ಷದಲ್ಲಿ ದೇಶದ ಸಾಲ 200.16 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ ಅಂತ ಮಾಹಿತಿಯನ್ನ ನೀಡಿದ್ರು. ಈಗಾಗಲೇ ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಸಾಲ 130 ಲಕ್ಷ ಕೋಟಿ ರೂಪಾಯಿ ಹೆಚ್ಚಾಗಿದೆ. ಮುಂದಿನ ಆರ್ಥಿಕ ವರ್ಷದ ವೇಳೆಗೆ ಮೋದಿ ಸರ್ಕಾರನೇ ಮಾಡೋ ಸಾಲದ ಮೊತ್ತ 150 ಲಕ್ಷ ಕೋಟಿ ರೂಪಾಯಿಗಳಿಗೂ ಕೂಡ ಅಧಿಕ ಆಗಿದೆ. ಕೇಂದ್ರ ಸರ್ಕಾರ ತನ್ನ ಸಾಲಕ್ಕೆ ಈ ವರ್ಷ ಪಾವತಿಸ್ತಾ ಇರೋ ಬಡ್ಡಿ ಹಣನೇ ಬರೋಬ್ಬರಿ 12.76 ಲಕ್ಷ ಕೋಟಿ ರೂಪಾಯಿ ಇದೆ. ಮೋದಿ ಸರ್ಕಾರ ಮಾಡಿರೋ ಈ ಸಾಲದ ಸಾಧನೆಯಿಂದಾಗಿ ಪ್ರತಿಯೊಬ್ಬ ಭಾರತೀಯನ ಮೇಲೆ ಸುಮಾರು 1.4 ಲಕ್ಷ ರೂಪಾಯಿ ಹೊರಬೀಳುತ್ತೆ. ಇಂದು ಅಥವಾ ಈ ಕ್ಷಣದಲ್ಲಿ ಹುಟ್ಟೋ ಮಗುವಿನ ಮೇಲೆಯೂ ಕೂಡ ಈ ಸಾಲದ ಹೊರೆ ಬೀಳುತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳೋ ಮೋದಿಯವರು ಸಬ್ಕಾ ಸಾಥ್ ಸಬ್ಕೋ ಋಣ್ ಅಂದರೆ ಸಾಲ ಅಂತ ಹೇಳುವಂತೆ ಮಾಡಿದ್ದಾರೆ. ಭಾರತ $5 ಟ್ರಿಲಿಯನ್ ಆರ್ಥಿಕತೆಗೆ ಏರುತ್ತೆ, ಅಮೃತ ಕಾಲ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದ ಮೋದಿ ಆಡಳಿತದಲ್ಲಿ ಸಾಲದ ಋಣ ಹೆಚ್ಚಾಗಿದೆ. ದೇಶವನ್ನ ಸಾಲದ ಕೂಪಕ್ಕೆ ದೂಡ್ಬಿಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ಬಂಡವಾಳಶಾಹಿಗಳ ಪರ ಧೋರಣೆಯಿಂದಾಗಿ ರೈತ, ಕಾರ್ಮಿಕ ಹಾಗೂ ಜನ ವಿರೋಧಿ ನೀತಿಗಳನ್ನ ಜಾರಿಗೆ ತಂದಿದೆ. ಭಾರತೀಯರನ್ನ ಕಡೆಗಣಿಸ್ಬಿಟ್ಟಿದೆ. ಜನರಿಗೆ ಬೃಹತ್ ಸಾಲದ ಹೊರೆಯ ಜೊತೆಗೆ ಬಡತನ, ನಿರುದ್ಯೋಗ, ಬೆಲೆ ಏರಿಕೆಯನ್ನ ಉಡುಗೊರೆಯಾಗಿ ಕೊಟ್ಟಿದೆ. ಭಾರತದಲ್ಲಿ ಪ್ರಸ್ತುತ ಜನಸಂಖ್ಯೆ 140 ಕೋಟಿ ಅಂತ ಅಂದಾಜಿಸಲಾಗಿದೆ. ಈ ಪೈಕಿ 200 ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಚಿಲ್ಲರೆ ಹಣದುಬ್ಬರ ದರ 7.8% ಏರಿದೆ. ಇದು ಗ್ರಾಮೀಣ ಭಾಗದಲ್ಲಿ 8.4% ಮತ್ತು ನಗರ ಪ್ರದೇಶದಲ್ಲಿ 7.1% ಏರಿಕೆ ಕಂಡಿದೆ. ಇಂಧನ, ಆಹಾರ ಸೇರಿದಂತೆ ಅಗತ್ಯ ವಸ್ತುಗಳಿಗಾಗಿ ಜನರ ಖರ್ಚಿನ ವೆಚ್ಚ 20% ಹೆಚ್ಚಾಗಿದೆ. ಮಹಿಳೆಯರು ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಕೂಡ ಹೆಚ್ಚಾಗಿದೆ. ನಿರುದ್ಯೋಗ ಸಮಸ್ಯೆ ಅಂತೂ ಯುವಜನರ ಜೀವವನ್ನ ಹಿಂಡ್ತಾ ಇದೆ. ಸಾಲ ಮಾಡ್ತಾ ಕುಳಿತಿರೋ ಈ ಮೋದಿಯವರು ಯುವಜನರಿಗೆ ಪಕೋಡ ಮಾರಿ, ಟೀ ಮಾರಿ ಬದುಕಿ ಅಂತ ಹೇಳ್ತಾರೆ. ದೇಶದಲ್ಲಿ ಇಷ್ಟೊಂದು ಸಮಸ್ಯೆ ತಾಂಡವವಾಡ್ತಾ ಇದ್ರು ಮೋದಿ ಸರ್ಕಾರ ತನ್ನ 200 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಯಾವುದಕ್ಕೆ ಬಳಸ್ತು, ಯಾರಿಗಾಗಿ ಖರ್ಚು ಮಾಡ್ತು? ಈ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಮೋದಿಯವರಿಗೆ ಕೇಳಬೇಕಲ್ವಾ? ಆದ್ರೆ ಮೋದಿಯವರನ್ನ ಪ್ರಶ್ನೆ ಮಾಡೋ ಧೈರ್ಯ ಈ ರಾಜ್ಯ ಬಿಜೆಪಿ ನಾಯಕರಿಗೆ ಇಲ್ವಲ್ಲ. ತಮ್ಮ ಹುಳುಕನ್ನ ಮುಚ್ಚಿಟ್ಕೊಂಡು ಬೇರೆಯವರ ಹುಳುಕನ್ನ ತೋರಿಸೋ ರಾಜಕಾರಣ ಈ ಬಿಜೆಪಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಸಾಲದ ಬಗ್ಗೆ ಈ ಬಿಜೆಪಿ ತೀವ್ರ ಟೀಕೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಈ ಸಾಲವನ್ನು ತಗೊಳ್ಳೋದಕ್ಕೆ ಅಭಿವೃದ್ಧಿ ಕಾರ್ಯಗಳು, ಸಾಮಾಜಿಕ ಕಲ್ಯಾಣ ಯೋಜನೆಗಳು ಹಾಗೂ ಮೂಲ ಸೌಕರ್ಯ ಇತರೆ ಈ ಕಾರಣಗಳನ್ನು ಕಾಂಗ್ರೆಸ್ ಸ್ಪಷ್ಟವಾಗಿ ನೀಡಿದೆ. ಆದರೆ ಕೇಂದ್ರ ಸರ್ಕಾರ ಯಾವುದಕ್ಕೆ ಸಾಲ ಮಾಡಿದೆ ಈ ಬಗ್ಗೆ ನಿಖರವಾಗಿ ಬಿಜೆಪಿ ಹೇಳ್ತಾ ಇಲ್ಲ. ಬಿಜೆಪಿಗರು ಕೂಡ ಅದನ್ನ ಕೇಳ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.